ಹಲೋ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಗೈಸ್. ಇವತ್ತು 12ನೇ ತಾರೀಕು ಸಂಡೇ. ಆ್ಯಂಡ್ ನಾನು ಇಷ್ಟು ಸಿಂಪಲಾಗಿ ಆ್ಯಂಡ್ ಬ್ಯೂಟಿಫುಲ್ಲಾಗಿ ರೆಡಿ ಆಗಿರೋದು ಮದುವೆಗೆ ಒಬ್ರದ್ದು ರಿಲೇಷನಲ್ಲಿ. ಆ್ಯಂಡ್ ಆ್ಯಕ್ಚುಲಿ ಹೋಗೋ ಪ್ಲ್ಯಾನ್ ಇರಲಿಲ್ಲ. ಸೊ ಹಾಗಾಗಿ ನಾನು ಐಬ್ರೋಸ್ ಎಂತ ಮಾಡಿಸಿಲ್ಲ ನೋಡಿ, ಹಂಗಂಗೆ ಇದೆ. ಹೋಗುವ ಅಂತ ಹೇಳಿ ಹೊರಟೆ. ಆ್ಯಂಡ್ ಈ ಸಾರಿ ಹಾಕ್ಕೊಂಡಿದ್ದೇನೆ, ಕಾಟನ್ ಸಾರಿ. ಆ್ಯಂಡ್ ಈ ಸಾರಿ ಬೇಕಿದ್ದರೆ ನಾನು ಅವ್ರದ್ದು ಪೇಜ್ನ ಮೆನ್ಷನ್ ಮಾಡಿರ್ತೇನೆ. ಸೊ ಅಲ್ಲಿಂದ ಪರ್ಚೇಸ್ ಮಾಡ್ಬೋದು. ಸಿಕ್ಕಾಪಟ್ಟೆ ಕಂಫರ್ಟೇಬಲ್, ನೋಡ್ಬೋದು ಎಷ್ಟು ಕಂಫರ್ಟೇಬಲ್ ಇದೆ ಸಾರಿ ಅಂತ ಹೇಳಿ. ಸೊ ಪ್ಯೂರ್ ಕಾಟನ್ ಗೈಸ್. ಆ್ಯಂಡ್ ಹೊರಟಿರೋದು ಬಂಗಡಿಡ ಓಲ್ದಿ ಮದಿಮೆ ಕೊಯ್ಯೂರಲ್ಲಿ ಮದುವೆ ಗೈಸ್. ವಿನೂತ ಬರ್ತಾಳೆ ಆ್ಯಂಡ್ ಮಾನು ಕೂಡ ರೆಡಿಯಾಗಿ ಬಂದಿದ್ದಾಳೆ. ಸೊ ಸಿಂಪಲಾಗಿ ರೆಡಿ ಆಗಿದ್ದೀನಿ. ಹೆಂಗೆ ಕಾಣಿಸ್ತಿದೆ ನನಗೆ ಕಮೆಂಟ್ ಮಾಡಿ. ಆ್ಯಂಡ್ ಇದ್ರದ್ದು ಬ್ಲೌಸ್ ನಾನು ಸಪ್ರೇಟಾಗಿ ತೆಗೆದು ಹೋಲಿಸ್ಬೇಕಾ. ಸೊ ಹಾಗಾಗಿ ಅರ್ಜೆಂಟಾಗಿ ನನಗೆ ಯಾವುದು ಸಿಗಲಿಲ್ಲ. ಇದೇ ಕ್ರಾಪ್ ಟಾಪು ಮ್ಯಾಚ್ ಮಾಡಿದ್ದೇನೆ ಇದಕ್ಕೆ, ಬ್ಲ್ಯಾಕ್ ಇದು. ಸೊ ಬ್ಲಾಗ್ ಶುರು ಮಾಡಿದ್ದೇನೆ. ಆ್ಯಂಡ್ ಕೀಪ್ ವಾಚಿಂಗ್. ಬಸ್ ಬರ್ತದೆ, ಆಲ್ಮೋಸ್ಟ್ ಎಲ್ಲರೂ ರೆಡಿಯಾಗಿ ನಿಂತಿದ್ದಾರೆ, ಬಸ್ಸಿಗಾಗಿ ವೇಟಿಂಗ್ ಅಷ್ಟೇ. ಸೊ ಇವತ್ತಿನ ದಿವಸ ಏನೆಲ್ಲ ಆಗುತ್ತೆ ಅಂತೇಳಿ ತೋರಿಸ್ತೇನೆ. ಕೀಪ್ ವಾಚಿಂಗ್. ಆ್ಯಂಡ್ ನೋಡಿ, ಸ್ವೆಟ್ ಆಗ್ತಿದೆ ಆಲ್ರೆಡಿ. ಇದೊಂದು ಕಾಟನ್ ಸ್ಯಾರಿ. ಆ್ಯಕ್ಚುಲಿ ಇದು ನನಗೆ ಪ್ರಮೋಷನ್ಗೆ ಅಂತ ಬಂದಿರೋದು. ಸೊ ನಾವು ಪೇಜನ್ನು ಮೆನ್ಷನ್ ಮಾಡ್ತೇನೆ, ತೊಗೋಬೋದು. ಪ್ಯೂರ್ ಕಾಟನ್. ಆ್ಯಂಡ್ ಇದ್ರದ್ದು ಬ್ಲೌಸ್ ನಾನು ಇದಕ್ಕೆ ಕ್ರಾಪ್ ಟಾಪ್ ಮ್ಯಾಚ್ ಮಾಡಿದ್ದೀನಿ. ಸಿಕ್ಕಾಪಟ್ಟೆ ಕಂಫರ್ಟೇಬಲ್ ಇದೆ, ಸಮ್ಮರಿಗೆ ಬೆಸ್ಟ್. ಆ್ಯಂಡ್ ಇದರಲ್ಲಿ ಈ ಥರ ಇದೆ ನೋಡಿ ಗೈಸ್, ಬ್ಲ್ಯಾಕ್ ಬ್ಲ್ಯಾಕ್. ಸೊ ಎಸ್ಕೋ ಹೋಗುವ ನೋಡಿ. ಆಗುದಿಲ್ಲ, ಅದು ರೈಸ್ ಇದ. ಟೈಮ್ ಆಲ್ರೆಡಿ 12:30, ಬಸ್ ಬಂದಿಲ್ಲ. ವೇಟ್ ಮಾಡಿ ಮಾಡಿ ಸಾಕಾಯಿತು. ಸೊ ನೋಡುವ ಎಂತ ಆಗುತ್ತೆ ಅಂತೇಳಿ. ಬಿಸಿಲು ಗಾಯ್ಸ್. ಇಷ್ಟು ಹೊತ್ತು ಅಲ್ಲಿ ಮನೆ ಒಳಗಡೆ ಕೂತ್ಕೊಂಡಿದ್ವಿ ಕಾನಡಿಯಲ್ಲಿ. ಆ ಗಾಳಿನೂ ಬಿಸಿ ಬರ್ತಾ ಇದೆ. ಇಲ್ಲೆಲ್ಲ ರೆಡಿಯಾಗಿ ನಿಂತಿದ್ದಾರೆ ಬಸ್ಸಿಗೆ. ಬಸ್ ಬಂದಿಲ್ಲ. ಅಲ್ಲೆಲ್ಲ ಐಕ್ ಪೂರ ಸೇರ್ದು ಬಾವ. ಅಂತೂ ಇಂತೂ ಬಂದ್ವಿ ಗೈಸ್ ಮದುವೆ ಹಾಲ್ಗೆ. ಮದುವೆ ಇದ್ದಿದ್ದು ಕೊಯ್ಯೂರಲ್ಲಿ. ಸೊ ಒಬ್ಬೊಬ್ಬರ ಮುಖ ನೋಡಿ ಗೈಸ್ ಹೆಂಗಾಗಿದೆ, ಅದನ್ನೇ ಹೇಳ್ಕೊಂಡು ನಾನು ನಗ್ತಾ ಇದ್ದೇನೆ. ಫುಲ್ಲು ಬೆವರಿ, ಫುಲ್ಲು ಬಾಡಿ ಫುಲ್ಲು ಸ್ವೆಟ್ ಆಗಿತ್ತು, ಅಷ್ಟು ಬಿಸಿಲು ಗೈಸ್, ಹಬೆ. ಆ್ಯಂಡ್ ಹಾಲಲ್ಲಿ ಕೂಡ ಅಷ್ಟೇ ಸಿಕ್ಕಾಪಡೆ ರಶ್ ಇತ್ತು. ನಮಗಲ್ಲೂ ಹೋಗೋಕ್ಕೂ ಆಗಿಲ್ಲ, ಅಷ್ಟು ರಶ್ ಇತ್ತು. ಸೊ ಈ ವ್ಲಾಗ್ ನೋಡ್ತಿದ್ರೆ ಇಬ್ಬರಿಗೂ ಹ್ಯಾಪಿ ಮ್ಯಾರಿಡ್ ಲೈಫು. 2 ಜೋಡಿ ಇತ್ತು, 2 ಜೋಡಿಗೂ ಹ್ಯಾಪಿ ಮ್ಯಾರಿಡ್ ಲೈಫು. ಅಲ್ಲಿಂದ ಮತ್ತೆ ಊಟಕ್ಕೆ ಹೋದ್ವಿ. ಅಲ್ಲೂ ರಶ್ ಇತ್ತು, ಬಟ್ ಸ್ಟಿಲ್ ಊಟಕ್ಕೆ ಹೋದ್ವಿ. ನಿಂತಿದ್ದೆ ಫಸ್ಟ್ ಫ್ಯಾನ್ ಎದುರುಗಡೆ ನಾನು. ಬರ್ತ್ 2:30 ಆ್ಯಂಡ್ ಊಟ ಆಗಿ ಅನ್ನ ಕವರ್ ಕೊಡ್ಲಿಕ್ಕೆ ಹೋದಂತೆ ಅಲ್ಲಿ ನಿಲ್ಲಕ್ಕೆ ಸಾಧ್ಯ ಇಲ್ಲ ಆ ಸ್ಟೇಜ್ ಹತ್ರ, ಬಿಕಾಸ್ ಅಷ್ಟು ರಶ್ ಇದೆ. ಆ್ಯಂಡ್ ಈ ಶೆಕೆಗೆ ಆಗ್ತಾ ಇಲ್ಲ. ಇಜ್ಜರಿಗೆನಾ ಅಂದೆ ಅಂದೆ ದಾದ ಪುದರಿ ಅಂದೆ ಮುಲ್ಪದಾರೆನಾ ಅಂದೆ ಹಾಯ್ ಮಂತ್ರಿ ಅಣ್ಣ ಅನಸಂಡ ಏರ್ನ ಸಂಬಂಧ ಆನಕೊಡಿ ಪ್ರತಾಪ್ನ ಎಂಕ್ಲೆಗ್ಲಾರತ ಪ್ರತಾಪ್ ಅಲ್ಪ ಎಂಗ್ಲಿಂದ ಕೈ ತೌಲ್ದ ಮಾವಿನ ಮಗೆನ ಆರ್ನ ಸಂಬಂಧ ದಾದೆ ದೊಂಬು ಭಯಂಕರ ಸೆಕೆ ಒಂಥರ ಅಂದೆ ಅವ ಮಗೇನೆ ಅಂದೆ ನಾನೆಲ್ಲಾಗೆ ಅವೆ ರಿಕ್ಷಾ ಏರ್ ನನ್ಗೇನು ಅಲ್ಪ ಉಂಟದೇರು ಬಸ್ ಟಾಯ್ ಬಾಲೆಗೆ ಹಾಪುಚ್ಚಿ ಅಂದು
ಬರ್ಪೆ ಅಂದಿರು ಒಂದು ನಿಮಿಷ ಅಂತ ಒಂದು ನಿಮಿಷಡ ಗೈಸ್ ನಾನು ಲಾಗ್ ಆನ್ ಮಾಡಿ ಮಾತಾಡ್ತಿದ್ದೆ ಅಷ್ಟರಲ್ಲಿ ಒಬ್ರು ಸಬ್ಸ್ಕ್ರೈಬರ್ ಅಂತ ವಿಡಿಯೋ ನೋಡ್ತಾರೆ ಸೊ ಬಂದು ಮಾತಾಡಿಸಿದ್ರು ಆ್ಯಂಡ್ ಬೇವರು ನೋಡಿ ಇತ್ಕೊಂಡು ಬರ್ತಾ ಇಲ್ಲ ಮತ್ತೆ ಬಾ ಒಂದು ಎಂಕೆ ಬೇಗಾರ ನನ್ನ ಹಿಂಗೆ ಸಾತ ನಿಕ್ಲೆಗ್ಲ ಬೇಗಾರು ನಂದ ಬಾವ ಬೈದದ್ದು ಗೈಸ್ ನನಗೆ ಮಾತ್ರ ಈ ಥರ ಬೆವರುದು ಅಥವಾ ನಿಮಗೂ ಬೆವರ್ತದೆ ಅಂತ ಕೇಳಿದೆ. ಅದಕ್ಕೆ ಬಾವ ಹೇಳುದು ಇಲ್ಲ ನಾವೆಲ್ಲ ನೀರು ಅಂತ ನೀರು ಹಾಕೊಂಡದಂತೆ ಮೈಗೆ ಅವರಿಗೂ ಬೆವರ್ತಿದೆ ಅಂತೆ. ಆ್ಯಂಡ್ ಅಷ್ಟರಲ್ಲಿ ಅವರೊಬ್ರು ಬಂದು ಮಾತಾಡ್ಸಿದ್ರು ಆ್ಯಂಡ್ ತುಂಬ ಜನ ಇನ್ಸ್ಟಾ ಫಾಲೋವರ್ಸ್ ಎಲ್ಲ ಸಿಕ್ಕಿದ್ರು. ಆ ಶೆಕೆಗೆ ಯಾರ ಜೊತೆ ಮಾತಾಡೋಷ್ಟು ಪೇಷನ್ಸ್ ಇಲ್ಲ ಗೈಸ್. ನೋಡಿ ಕಾಟನ್ ಸಾರಿ ಆದ್ರೂ ಬೆವರ್ತಿದೆ ಈ ಶೆಕೆಗೆ. ಫಂಕ್ಷನ್ ಅಲ್ಲ ಗೈಸ್. ಪುಲಿ ಬಾವ ಪ್ಲೀಸ್. ಮುಲಂಜ್ ಹಾಯ್ ಮನ್ಪ್ಲೆ ಲಾಗಿಡ್ ಅಂದೆ ಅರೆ ಗೊತ್ತಾಯ್ತು ಅಂತ. ನಿಮಿಷ ಹಾಯ್ ಮಂತ್ ಏನೋ ಫಾಲೋವರ್ಸ್ ಅತ್ತ ಇನ್ಸ್ಟಾ ಅತ್ತ ಸಬ್ಸ್ಕ್ರೈಬರ್ ಗೈಸ್ ಇನ್ಸ್ಟಾ ಫಾಲೋವರ್ಸ್ ಅಂತ ಇವರು. ಕುದರದ ಪಂಡರಿ ರೂಪಲತಾ ಹಾಯ್ ಮಂತ್ಲೆಂಚ್ ಗೈಸ್ 3 ಗಂಟೆ ಆ್ಯಂಡ್ ದೀಕ್ಷಕ್ಕೆ ಒಂದು ಫೈನಲ್ ದೀಕ್ಷೆ ಸಿಕ್ತು. ಇನ್ನು ಬರ್ಲಿಕ್ಕಿಲ್ಲ ಅಂತೆ ಗೈಸ್. ಇಲ್ದಿದ್ರು ಆಟೋನು ಸಿಗ್ತಾ ಇಲ್ಲ. ಕೊಯ್ಯೂರತ್ತೆ ಬಾವ ಆಟೋನು ಸಿಗ್ತಿಲ್ಲ ಎಂತೆಲ್ಲ. ಫೈನಲ್ ಒಂದು ಸಿಕ್ತು. ನಾವು ಅದರಲ್ಲಿ ಉಸಿರೆ ಹೋಗುದು. ಸೊ ಬಸ್ಸಿಗೆ ಇನ್ನು ಬಸ್ಸು ಹೊರಡ್ಲಿಲ್ಲ ಗೈಸ್. ಶೆಕೆಗೆ ಆಗ್ತಾ ಇಲ್ಲ. ಅವಳು ಆಲ್ರೆಡಿ ಕೂದಲೆಲ್ಲ ಮೇಲೆ ಕಟ್ಕೋತಿದ್ದಾರೆ. ಸೊ ಮನೆಗೆ ಹೋಗಿ ಸಿಗ್ತೇನೆ ಗೈಸ್. ಆಗ್ತಾ ಇಲ್ಲ. ಬಾಯ್ ಬಾಯ್. ಬಂದ್ವಿ ಮನೆಗೆ. ಬರ್ತಿ 3:30 ಗೈಸ್. ಆಟೋದಲ್ಲಿ ಬಂದದ್ದು. ಬರ್ತಿ 500 ರುಪೀಸ್ ತೆಗೆದ್ರು. ಬಟ್ ಎಂತ ಅಂದರೆ 500 ಕೊಟ್ಟರು ಪರವಾಗಿಲ್ಲ, ಬೇಜಾರಿಲ್ಲ. ಏನಕ್ಕಂದರೆ ಆ ಬಿಸಿಲಿಗೆ ಈ ಶೆಕೆಗೆ ಅಲ್ಲಿ ಒಂದು ಗಾಡಿ ಇಲ್ಲ ಗೈಸ್. ಅಷ್ಟೊತ್ತು ವೆಯ್ಟ್ ಮಾಡಿದಾಗ ಈ ರಿಕ್ಷಾ ಸಿಕ್ಕಿದೆ, ಪುಣ್ಯ ನಮ್ಮದು. ಸೊ ಬಂದ್ವಿ ಫೈನಲಿ. ಆ್ಯಂಡ್ ತುಂಬ ಜನ ಫಾಲೋವರ್ಸ್, ಇನ್ಸ್ಟಾ ಫಾಲೋವರ್ಸ್, ದೆನ್ ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲ ಸಿಕ್ಕಿದ್ರೆ ಮಾತಾಡ್ಸಿದ್ರೆ ಥ್ಯಾಂಕ್ ಯು ಸೋ ಮಚ್. ನನಗೆ ಈ ಶೆಕೆಗೆ ಈ ಇಕ್ಕಟ್ಟಿಗೆ ಕೆಲವರೆಲ್ಲ ಪಾಪ ಕರೆದ್ರಂತೆ, ನನಗೆ ಗೊತ್ತಾಗಲಿಲ್ಲ. ಸೊ ಕೆಲವರೆಲ್ಲ ಅಂತ ಆ್ಯಕ್ಚುಲಿ ನನ್ನ ಇನ್ಸ್ಟಾಗ್ರಾಮ್ ಇದು ನೇಮ್ ಇರೋದು ಅಶ್ವಿಯ ಸುಜರೆ ಅಂತ, ಕೆಲವರು ಆಶಾ ಅಂತ ಕರೆದ್ರಂತೆ. ಸೊ ಹಾಗಾಗಿ ನಾನು ಯಾರು ಆಶಾ ಅಂತ ಅಂದ್ಕೊಂಡು ನಾನು ಸುಮ್ಮನೆ ಅದೇ. ನನ್ನ ಅಕ್ಕ ಹೇಳ್ತಿದ್ಲು ಸೊ ಕರೆದ್ರು ಅಂತ, ಬಟ್ ಅವ್ರು ನಿನ್ನೆಷ್ಟು ಕರೀಲಿಲ್ಲ, ಆಶಾ ಅಂತ ಕರೆದ್ರು. ಅದಕ್ಕೆ ನಾನು ಸುಮ್ಮನೆ ಅದ ಅಂತ. ಸೊ ಅಶ್ವಿಯ ಸುಜರೆ ಅದು ಇರೋದು, ಆಶಾ ಅಲ್ಲ. ಸೊ ಯಾರೆಲ್ಲ ಬಂದು ಮಾತಾಡ್ಸಿದ್ರೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಫಸ್ಟ್ ನಾನು ಈ ಎಕ್ಸಸರೀಸ್ ಬಳೆ ಸಾರಿ ಎಲ್ಲ ತೆಗೆದು ನಾರ್ಮಲ್ ಡ್ರೆಸ್ ಹಾಕೊಳ್ಳಿಲ್ಲ ಅಂತ ಆಗ್ತದೆ ನನಗೆ. ಆ್ಯಂಡ್ ಈ ಸಾರಿ ತುಂಬ ಕಂಫರ್ಟೇಬಲ್ ಇವಾಗ ಈ ಶೆಕೆಗೆ ದೆನ್ ಈ ಸಿಲ್ಕ್ ಸಾರಿ ಎಲ್ಲ ಇದೆಲ್ಲ ಗೈಸ್, ಅದೆಲ್ಲ ಉಟ್ರೆ ನೆಕ್ಸ್ಟ್ ಲೆವೆಲಲ್ಲಿ ಬೆವರ್ಬೋದು. ಈ ಕಾಟನ್ ಸಾರಿ ಉಟ್ಟೆ ಹಿಂಗೆ ಗೈಸ್, ಇನ್ನು ಸಿಲ್ಕ್ ಸಾರಿ ಎಲ್ಲ ಉಟ್ರೆ ಹಿಂಗೆ. ಜಸ್ಟ್ ಇಮ್ಯಾಜಿನ್. ಈ ಬ್ಲಾಗ್ನ ನಾನು ನಾಳೆ ಕಂಟಿನ್ಯೂ ಮಾಡ್ತೇನೆ, ಗೊತ್ತಿಲ್ಲ, ಆದರೆ ಎಂಡ್ ಮಾಡ್ತೇನೆ. ಫಸ್ಟ್ ಇವಾಗ ಸಾರಿ ಚೇಂಜ್ ಮಾಡ್ತೇನೆ ಗೈಸ್. ಬಾಯ್ ಗೈಸ್, ಆಮೇಲೆ ಸಿಗ್ತೀನಿ. ಬಾಯ್ ಬಾಯ್ ಬಾಯ್. ಆಗ್ತಿಲ್ಲ ನನಗೆ. ಫಸ್ಟ್ ತೆಗೆದು ನೋಡಿ ಇವಾಗಲೂ ಬೆವರ್ತಿದೆ ಪುಡ್ಸೋತಿಲ್ಲದೆ. ಓಕೆ ಗೈಸ್ ಬಾಯ್, ನಾಳೆ ಸಿಗ್ತೇನೆ ನಾನು. ಹಲೋ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್. ಆ್ಯಂಡ್ ಮೊನ್ನೆ ಸಂಡೇ ಗೈಸ್ ಮದುವೆಗೆ ಹೋದ ನಂತರ ವ್ಲಾಗ್ ಕಂಟಿನ್ಯೂ ಮಾಡಿಲ್ಲ. ಬಿಕಾಸ್ ಮಂಡೇ ಜಿಮ್ಮಿಗೆ ಹೋಗೋಣ ಅಂತ ಅಂದ್ಕೊಂಡೆ, ಪೀರಿಯಡ್ಸ್ ಆಯಿತು. ಸೊ ಹಾಗಾಗಿ ಹೋಗಲಿಲ್ಲ. ಸಿಕ್ಕಾಪಟ್ಟೆ ಸೊಂಟ ನೋವು, ಹೊಟ್ಟೆ ನೋವೆಲ್ಲ ಇತ್ತು. ಸೊ ಹಾಗಾಗಿ ನಿನ್ನೇನು ಹೋಗಿಲ್ಲ, ಇವತ್ತು ಹೋಗಿಲ್ಲ. ನಾಳೆ ಹೋಗ್ತೇನೆ. ಇವತ್ತು ಮಂಗಳವಾರ 14th. ಸೊ ಹಾಗಾಗಿ ಮನೆಯಲ್ಲೇ ಇದ್ದೆ. ಕಸಿನ್ ಕಾಲ್ ಮಾಡಿದ, ಇವತ್ತು ಅಂಬೇಡ್ಕರ್ ಜಯಂತಿ ಅಲ್ವಾ ಗೈಸ್. ಹಾಗಾಗಿ ಸ್ಕೂಲಲ್ಲಿ ಚಿಕ್ಕದಾಗಿ ಒಂದು ಸೆಲೆಬ್ರೇಷನ್. ಸೊ ಹಾಗಾಗಿ ಬಾ ಅಂತ. ಆ್ಯಂಡ್ ನಾನು ಇದ್ದಲ್ಲ ಅಂತ ಮನೆಯಲ್ಲಿ ಅಂತ ಹೊರಟೆ ಗೈಸ್. ಇದೇ ಡ್ರೆಸ್ ಹಾಕ್ಕೊಂಡಿಲ್ಲ, ನಿಯರ್ ಅಲ್ವಾ ಅಂತ ಅಂದ್ಕೊಂಡು. ಸೊ ಲೆಟ್ಸ್ ಗೋ, ಹೋಗೋಣ. ಅವ್ರು ಇದಾರಂತ ಆಲ್ರೆಡಿ. ಎಂತ ಶೆಕೆ ಗೈಸ್. ಅಬ್ಬಚೂರು ಕೊಡ್ತಾ ಇಬ್ಬಕ ಬಂದ್ ಮನ್ಪು. ಸೊ ಹೋಗೋಣ ಗೈಸ್. ಅಲ್ಲಿ ಓದ್ಬಿಟ್ಟು ನಾನು ಆಮೇಲೆ ಸಿಗ್ತೇನೆ. ಓಕೆ ಬಾಯ್ ಬಾಯ್. ಇವು ನಮ್ಮ ಮಹನೀಯರೆಲ್ಲರೂ ಇದ್ದೀರಿ. ನಿಮ್ಮೆಲ್ಲರನ್ನ
ಪ್ರೀತಿ ಪ್ರಾರಂಭಿಸ್ತೇನೆ. ನಮ್ಮ ಶಾಲೆಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿಯನ್ನು ಬಹಳ ಅದ್ದೂರಿಯಾಗಿ ಆಚರಿಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀಯುತ ಶ್ರೀನಿವಾಸ್ ಸರ್, ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ಇವರು ಆಗಮಿಸಿದರೆ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿ ಪೂರ್ವಕವಾದ ಪೂರ್ವ ವಿದ್ಯಾಭಿಮಾನಿಗಳು ಧನ್ಯವಾದಗಳು. ಭಾರತದ ಸಂವಿಧಾನ ಪೀಠಿಕೆ ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಧರ್ಮನಿರಪೇಕ್ಷ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲಾ ಪ್ರಜೆಗಳಿಗೆ ಸಾಮವನ್ನು ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ನಮಗೆ ಅತ್ಯುತ್ತಮವಾದ ಕಾರ್ಯಕ್ರಮ. ಇಂಥ ಕಾರ್ಯಕ್ರಮ ನಾವು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು. ಅಂಬೇಡ್ಕರ್ ಅವರ ತತ್ವ ಆದರ್ಶಗಳು ನಮಗೆ ಮಾರ್ಗದರ್ಶನ ಆಗಬೇಕಂತೇಳಿ ನಾವಿಂದು ಭಾರತದಾದ್ಯಂತ ಡಾಕ್ಟರ್ BR ಅಂಬೇಡ್ಕರ್ ಅವರ ಜನ್ಮದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ. ಹಾಗೆ ನಮ್ಮ ಗಾಂಧಿನಗರ ಕಟ್ಕೆಜಾಲು ಈ ಶಾಲೆಯಲ್ಲಿ ಕೂಡ ಊರಿನವರ ಮತ್ತು ಶಿಕ್ಷಕ ವೃಂದದವರ ಸಮ್ಮುಖದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಜನ್ಮದಿನಾಚರಣೆಯನ್ನು ಅತ್ಯಂತ ಒಂದು ಉತ್ತಮವಾದಂಥ ರೀತಿಯಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ. ಒಂದು ಹೆಜ್ಜೆಯು ನಮ್ಮಂತ ಯುವಕರಿಗೆ ಸ್ಫೂರ್ತಿದಾಯಕವಾಗಿದೆ. ಹಾಗೂ ಅವರು ಪಟ್ಟಂತ ಕಷ್ಟ ನಮಗೆ ಗೊತ್ತಿಲ್ಲ, ನಾವು ನೋಡ್ಲಿಕ್ಕಂತೂ ಸಾಧ್ಯ ಇಲ್ಲ. ಆದ್ರೆ ಶಿಕ್ಷಣವಂತರಾಗುವ ಮೂಲಕ ಅವರ ಕನಸನ್ನು ನೆರವೇರಿಸಬಹುದು. ಅವರ ಕನಸು ಕೇವಲ ಹೂ ಆಗುವುದು ಅಥವಾ ಮಾಲೆ ಆಗುವುದು ಆಗಿರಲಿಲ್ಲ. ಅವರ ಕನಸು ಭಾರತದ ಪ್ರತಿಯೊಬ್ಬರು ಶಿಕ್ಷಣವಂತನಾಗಿರಬೇಕೆಂಬುದು. ಅದನ್ನು ನಾವು ಮಾಡಬಹುದು ಶಿಕ್ಷಣವಂತರಾಗುವ ಮೂಲಕ. ಜೀವನದಲ್ಲಿ ಏನೆಲ್ಲ ಅಳವಡಿಸಿಕೊಂಡಿದ್ದೇವೆ ಎಲ್ಲ ಅವರ ಒಂದು ಆಶೀರ್ವಾದದಿಂದ ನಾವೆಲ್ಲ ಇಲ್ಲಿವರೆಗೆ ಬಂದಿದ್ದೇವೆ. ಸ್ಪೀಚ್ ಎಲ್ಲ ಆದ ನಂತರ ಏನು ಸ್ವೀಟ್ಸ್ ಮತ್ತು ಜ್ಯೂಸ್ ಎಲ್ಲ ಇತ್ತು ಗೈಸ್. ಮಕ್ಕಳು ಅಷ್ಟಾಗಿರಲಿಲ್ಲ, ಬಿಕಾಸ್ ಆಲ್ರೆಡಿ ರಜೆ ಸಿಕ್ಕಿದೆ ಅಲ್ವಾ, ಬೇಸಿಗೆ ರಜೆ. ಹಾಗಾಗಿ ಸ್ವಲ್ಪ ಜನ ಊರಿನವರು ಮತ್ತು ಟೀಚರ್ಸ್, ಸ್ವಲ್ಪ ಮಕ್ಕಳೆಲ್ಲ ಇದ್ದು ಸೆಲೆಬ್ರೇಟ್ ಮಾಡಿದ್ವಿ ಸಿಂಪಲಾಗಿ. ಆ್ಯಂಡ್ ಅಲ್ಲೇ ಗೌತಮಿದು ಸ್ಕೂಟಿ ಇತ್ತು, ಹಾಗೆ 1-2-3 ರೌಂಡು ಹೋದೆ ಸ್ಕೂಟಿಲಿ. 11:30 ಆಯಿತು, ಎಲ್ಲರೂ ಹೋದರು ಟೀಚರ್ಸ್ನವ್ರು, ಮಕ್ಕಳೆಲ್ಲ. ಆ್ಯಂಡ್ ನಾವು ಕೂಡ ಹೊರಟ್ವಿ. ನಾನು ಗೌತಮಿದೊಂದು ಸ್ಕೂಟಿಲಿ 1-2 ರೌಂಡ್ ಹೋದೆ ಗೈಸ್. ಅದಕ್ಕೆ ಬೊಬ್ಬಾಗಿದೆ, ಪೆಟ್ರೋಲ್ ಖಾಲಿ ಆಗ್ತದೆ ಅಂತೇಳಿ. 2 ಲಾಡು ಕೊಡು ಮಾರೈತಿ ಗೈಸ್. ಅಜ್ಜಿಗೆ 1-2 ಲಾಡು ತಗೊಂಡು ಹೋಗಲ್ವಾ, ಎಂತಕ್ಕೆ ವೇಸ್ಟ್ ಮಾಡು. ಆ್ಯಂಡ್ ಫಂಕ್ಷನ್ ಎಲ್ಲ ಆಯ್ತು ಒಳ್ಳೆ ರೀತಿಯಲ್ಲಿ. ಲಾಡು ಯಾರ ಲೆಕ್ಕದಲ್ಲಿ ಉಂಟು ಲಾಡು ಕೊಡ್ಬೋದು. ಇವನ ಗಾಡಿಯಲ್ಲಿ 2 ಜಸ್ಟ್ ರೌಂಡ್ ಹೋದದ ಗೈಸ್. ಇವನು ಹೇಳ್ತಿದ್ದಾನೆ ಅದಕ್ಕೆ ನೀರು ಹಾಕಿದಲ್ಲ, ಪೆಟ್ರೋಲ್ ಹಾಕಿದಂತೆ. ಅಪ್ಪನ ತರನೇ ಇವಾಗ ಗೈಸ್. ಮಾವನು ಹಿಂಗೆ ಇವನಪ್ಪ ಇದಾರಲ್ಲ ಅವ್ರು ಆಗಿದೆ. ಅದನ್ನ ಕಟ್ ಮಾಡ್ಬೇಕಂದ್ರೆ ಬೈತಾರಂತೆ ಗೈಸ್. 2 ಕೂಡ ಸಾಕು ಗೈಸ್. 3 ಲಾಡ್ ತಗೊಂಡೆ, ಎಂತ ಕೆಲವು ವೇಸ್ಟ್ ಮಾಡು. ಬಾಯ್, ಥ್ಯಾಂಕ್ ಯು ದಿವ್ಯಾ. ಲೆಟ್ಸ್ ಗೋ ಗೈಸ್, ಹೋಗುವ ಬಿಸಿಲಲ್ಲಿ. ಎಷ್ಟು ಮನ್ಸಲ್ಲಿ ಬೈಕ್ ಹೋಗ್ತಿದ್ದಾನೆ ಹೇಳ್ತೀನಿ. ಚಿಕ್ಕನ ಬೆಲೆ ಹೋಗ್ತೇನಾ? ಇವಂದು ಸಹ ಸುಜುಕಿ ಗೈಸ್, ಬಟ್ ನಂದು ಅಪ್ಡೇಟ್ ವರ್ಷನ್ ಅಲ್ಲ, ಇದೊಂದು ಓಲ್ಡ್ ಗೈಸ್. ಬಂದೆ ಮನೆಗೆ. ಒಬ್ಬ ವರ್ಷಕ್ಕೆ ಆಗ್ತಿದೆ, ಕರೆಂಟ್ ಬೇರೆ ಇಲ್ಲ. ಇವತ್ತು ಕರೆಂಟ್ ಇಲ್ಲ ಗೈಸ್, ಎಂತ ಗೊತ್ತಿಲ್ಲ, ಡೈಲಿ ಕರೆಂಟ್ ತೆಗೆದಿದ್ದು
ಗೈಸ್ ಗುಡ್ ಈವ್ನಿಂಗ್. ಬೆಳಿಗ್ಗೆ ನಮ್ದು ಸೆಲೆಬ್ರೇಷನ್ ಆಯ್ತಲ್ವಾ, ಸೊ ಇವಾಗ ನಮ್ಮ ಮನೆಯಲ್ಲಿ ಸೆಲೆಬ್ರೇಷನ್ ಅದೆಲ್ಲ ರೆಡಿ ಮಾಡಿದ್ ನಾನೇ. ಅಂಡ್ ಗೆಸ್ಟಿಗೆ ಕಾಯ್ತಾ ಇದ್ದಾರೆ ನೋಡಿ, ಎಲ್ಲ ಕೂತ್ಕೊಂಡಿದ್ದಾರೆ. ಇಲ್ಲೆಲ್ಲ ಚೇರ್, ಸ್ವಲ್ಪ ಚೇರ್ ಇದೆ, ಅದನ್ನೆಲ್ಲ ಅಡ್ಜಸ್ಟ್ ಮಾಡಿದ್ದು. ಬರ್ತಾ ಇದ್ದಾರೆ, ಒಬ್ಬೊಬ್ರೆ ಬರ್ಬೇಕಷ್ಟೇ. ಅಂಡ್ ಗೆಸ್ಟ್ ಬಂದು ಚಿಕ್ಕದಾಗೊಂದು ಸೆಲೆಬ್ರೇಷನ್ ಅಷ್ಟೇ, ಸಂಜೆ ಮನೆಯಲ್ಲಿ ಮಾಡುವ ಅಂತ ಹೇಳಿ. ಸೊ ಆಲ್ಮೋಸ್ಟ್ ಎಲ್ರಿಗೂ ಇಲ್ಲಿ ಹೇಳಿದ್ದೇವೆ ಬರ್ತಾರಂತೆ. ಸೊ ಸ್ಟಾರ್ಟ್ ಆದ ನಂತರ ನಾನು ತೋರಿಸ್ತೇನೆ ಏನೆಲ್ಲ ಅಂತ ಹೇಳಿ. ಜಸ್ಟ್ ನಾನೇ ಗೈಸ್ ಮಾಡಿದ್ದು, ಒಂದು ನಿಮಿಷ ನೋಡಿ, ನಾನೇ ಇಟ್ಟದ್ದು ಗೈಸ್. ಎಷ್ಟು ಅರೇಂಜ್ಮೆಂಟ್ ನಾನು ಮಾಡಿದ್ದು. ಆ್ಯಂಡ್ ಅತ್ತೆ ಮಕ್ಕಳೆಲ್ಲ ಬಂದು ಕೂತಿದ್ದಾರೆ. ಸಿ ಈಗ ಫುಲ್ ಆಗ್ತದೆ ನಮ್ಮ ಅಂಗಳ. ಇವರಿಗೆ ಅಶ್ವಿನಿ ಇವರು ಸಾಲು ಮತ್ತು ಸಚಿನ್ ಇವರು ಹೂವು ಮತ್ತು ಸಾಲನ್ನು ಹಾಕಿ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ಳುತ್ತಿದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಊರಿನ ಇವರಿಗೆ ಸವಾದಿವರು ಹೂ ಮತ್ತು ಸಾಲನ್ನು ಹಾಕಿ ಒಂದು ಆತ್ಮೀಯವಾದ ಸ್ವಾಗತವನ್ನು ಇವರಿಗೆ ಉಭಯದಿವರು ಹೂ ಮತ್ತು ಸಾಲನ್ನು ನೀಡಿ ಗೌರವಿಸಬೇಕು, ಸ್ವಾಗತಿಸಬೇಕು ಅಂತ ಕೇಳಿಕೊಳ್ಳುತ್ತೇನೆ. ಈ ಒಂದು ಫಂಕ್ಷನ್ಗೆ ಮೈನ್ ಗೆಸ್ಟ್ ಆಗಿ ಬಂದಿರೋದು DYSP ರೋಹಿಣಿ ಅವರು ಬೆಳ್ತಂಗಡಿ, ದೆನ್ ಶೇಖರ್ ಲೈಲಾ ಆ್ಯಂಡ್ ಶ್ರೀನಿವಾಸ್ ಅವರು ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರವರು, ನನ್ನ ಮಾವ, ದೆನ್ ಇರ್ಫಾನ್ ಅವರಿದ್ದರು. ಮತ್ತು ಈ ಒಂದು ಫಂಕ್ಷನಲ್ಲಿ ಜಸ್ಟ್ ಹಿಂದೂಗಳು ಅಂತಲ್ಲ, ಹಿಂದೂಗಳಿದ್ದರು, ಮುಸ್ಲಿಮ್ಸ್ ಇದ್ದರು. ಸೊ ನಮ್ಮೂರಲ್ಲಿ ಎಂಥ ಫಂಕ್ಷನ್ ಅದೊಂದು ಸ್ಪೆಷಾಲಿಟಿ. ಇವನ್ ಕೃಷ್ಣ ಜನ್ಮಾಷ್ಟಮಿಗೂ ಅಷ್ಟೇ ಹಿಂದೂ ಮುಸ್ಲಿಮ್ಸ್ ಎಲ್ಲ ಒಟ್ಟಿಗೆ ಸೇರಿಕೊಂಡೇ ಮಾಡೋದು. ಸೊ ಕ್ಯಾಂಡಲ್ ಬೆಳಗುದ್ರ ಮೂಲಕ, ದೆನ್ ಪುಷ್ಪಾಚರಣೆ ಮಾಡೋದ್ರ ಮೂಲಕ ಈ ಒಂದು ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡಿದ್ವಿ. ಒಂದು ದಿನ ನಾನು ರೆಸ್ಟ್ ಮಾಡ್ತಾ ಇದ್ದೆ, ಯಾಕಂದ್ರೆ ನಾಳೆ ನಮ್ಮ ನನ್ನ ಮಕ್ಕಳು ಎಲ್ಲ ವಾಪಸ್ ಊರಿಗೆ ಹೋಗ್ತೀವಿ. ಈ 4 ತಿಂಗಳು ಒಬ್ಳೇ ಇದ್ದೆ ಇಲ್ಲಿಗೆ ಬಂದ್ಮೇಲೆ. ರಜಾ ಬಂದ್ಮೇಲೆ ಸ್ವಲ್ಪ ದಿನ, ಈಗ ಒಂದು 10-15 ದಿನದಿಂದ ನನ್ನ ಮಕ್ಕಳು ಅವರು ಜೊತೆಲಿ ಇದ್ದಾರೆ. ಡಾಕ್ಟರ್ BR ಅಂಬೇಡ್ಕರ್ ಜನ್ಮ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಮತ್ತೆ ವಿಶ್ವಸಂಸ್ಥೆ ಕೂಡ ಅವರನ್ನು ಜ್ಞಾನದ ಸಂಕೇತವಾಗಿ ಇವತ್ತು ಘೋಷಣೆ ಮಾಡ್ತಾರೆ. ತೂಕ ಇರ್ಬೇಕು ಅವರ ಮಾತಲ್ಲಿ. ಅದಕ್ಕೆ ನಾವು ಮೇಡಮ್ ಅವರನ್ನು ಕೇಳ್ಕೊಂಡಾಗ ಖಂಡಿತವಾಗಿ ಮೇಡಮ್ ಬರ್ತೇನೆ ಅಂತ ಒಪ್ಪಿಕೊಂಡು, ಮೇಡಮ್ ಒಂದಷ್ಟು ಕೆಲಸದ ಮಧ್ಯೆ ಕೂಡ ನಮ್ಮ ಜೊತೆ ನೀವು ಬಂದ್ಬೋದು, ನಮ್ಮ ಜೊತೆ ಇದ್ದೀರಾ. ನಿಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂತ ನಿಮಗೆ ನಮ್ಮ ಈ ಒಂದು ಎಲ್ಲ ಯುವಕರು ಮತ್ತು ಈ ಊರಿನ ಪರವಾಗಿ ಆತ್ಮೀಯವಾದ ಧನ್ಯವಾದಗಳನ್ನು ಸಮರ್ಪಿಸುತ್ತೇವೆ. ಅದೇ ರೀತಿ ನಮ್ಮ ಬೆಳ್ತಂಗಡಿ ತಾಲೂಕಿನಲ್ಲಿ ಯಾವುದೇ ಒಬ್ಬ ಬಡವನ ಪರ ಅಥವಾ ಅವನಿಗೆ ದೌರ್ಜನ್ಯಗಳಾದಾಗ ಅವರ ಪರವಾಗಿ ಮಾತಾಡುವಂತ ಒಬ್ಬ ವ್ಯಕ್ತಿ ಇದ್ರೆ ಅದು ಬೆಳ್ತಂಗಡಿ ತಾಲೂಕಿನಲ್ಲಿ ಶೇಖರ್ ಲೈಲಾ, ಸಾಮಾಜಿಕ ಹೋರಾಟಗಾರರಾಗಿರುವಂತ ಶೇಖರ್ ಲೈಲಾ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಗೈಸ್ ಫಂಕ್ಷನ್ ಎಲ್ಲ ಆಯಿತು. DYSP ಬಂದಿದ್ರು ಗೈಸ್, ಆ್ಯಂಡ್ ಅವ್ರ ಜೊತೆ ಬೆಳ್ತಂಗಡಿದು. ಆ್ಯಂಡ್ ಈ ವ್ಲಾಗ್ನ ನಾನು ಎಂಡ್ ಮಾಡ್ತೀನಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್. ಇಲ್ಲಿ ನೋಡಿ ಸ್ವೆಟ್, ಇವಳು ಲಾಸ್ಟ್ ಮೂಮೆಂಟ್ ಅಲ್ಲಿ ಬಂದದ್ದು. ಇಲ್ಲಿ ನೋಡಿ ರೋಸ್ ಇಟ್ಕೊಂಡವಳು. ಆ್ಯಂಡ್ ಈ ವ್ಲಾಗ್ ಎಂಡ್ ಮಾಡ್ತೀನಿ ಗೈಸ್. ಈ ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.